ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಖ್ಯಾತ ಕಳನಟ ಹರೀಶ್ ರಾಯ್ ಅನಾರೋಗ್ಯದಿಂದ ನಿಧನ ಹೊಂದಿದ ಹಿನ್ನೆಲೆ ಇಡೀ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿದೆ. ಕನ್ನಡ ಚಿತ್ರರಂಗದ ಖ್ಯಾತ ಕಳನಟ ಹರೀಶ್ ರಾಯ್ ಅಪ್ಪನ ಬೈಗುಳದಿಂದ ಮುಂಬೈಗೆ ಹೋಗಿ ಭೂಗತ ಜಗತ್ತಿನ ಪರಿಚಯವೂ ಕೂಡ ಆಗಿತ್ತು. ನಂತರ ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡು ತಮ್ಮ ಕಲಾ ಸೇವೆಯನ್ನ ಪ್ರಾರಂಭಿಸಿದ್ದು ಬಹಳ ರೋಚಕ ಕಹಾನಿ ಅನ್ಬಹುದು. ನಟ ಹರೀಶ್ ರಾಯ್ ಕೆಲವು ದಿನಗಳ ಹಿಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. ಹರೀಶ್ ರಾಯ್ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಮ್ಯಾನರಿಸಂ ಮೂಲಕ ಕಳನಟನಾಗಿ ತಮ್ಮದೇ ಛಾಪನ್ನ ಮೂಡಿಸಿದ್ದಾರೆ. ಹರೀಶ್ ರಾಯ್ ಕನ್ನಡ ಚಿತ್ರಗಳಾದ ಕೆಜಿಎಫ್, ಓಂ, ಮೆಜೆಸ್ಟಿಕ್, ಜೋಡಿ ಹಕ್ಕಿ, ಚಕ್ರವರ್ತಿ, ಕಾಶಿ, ಸಂಜು ವೆಡ್ಸ್ ಗೀತಾ, ನಲ್ಲಾ ಸೇರಿದಂತೆ ಇನ್ನು ಅನೇಕ ಕನ್ನಡ ಚಿತ್ರಗಳಲ್ಲಿ ಹರೀಶ್ ರಾಯ್ ಅಭಿನಯಿಸಿದ್ರು. ಹರೀಶ್ ರಾಯ್ ನಿಧನದಿಂದ ಅವರ ಕುಟುಂಬ ವರ್ಗದವರ ಆಕ್ರಂದನ ಮುಗಿಲು ಮುಟ್ಟಿತು. ಮಗ ಮತ್ತು ಪತ್ನಿ, ಅಪಾರ ಬಂಧು ಬಳಗ, ಸ್ನೇಹಿತರನ್ನ ಬಿಟ್ಟು ಹರೀಶ್ ವಿಧಿವಶರಾಗಿದ್ದಾರೆ. ನಟ ಹರೀಶ್ ರಾಯ್ ನಿಧನಕ್ಕೆ ಕನ್ನಡ ಚಿತ್ರರಂಗದ ಗಣ್ಯರು, ಕಲಾವಿದರು ತೀವ್ರ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಂತ ಪ್ರಾರ್ಥಿಸಿದ್ದಾರೆ. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.